ಬೇಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಬದಲಾಯಿಸಲು ಕೆಲಂಬಳ್ಳಿ ಸೋಮನಾಯಕ ಆಗ್ರಹ. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ದಸರಾ ಆಚರಣೆಯಲ್ಲಿ ಬೇಜವಾಬ್ದಾರಿ ವಹಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರನ್ನು ಬದಲಾಯಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನಾಯಕ ಜನಾಂಗದ ಮುಖಂಡ ಕೆಲಂಬಳ್ಳಿ ಸೋಮನಾಯಕ ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಯಾದ ಮೇಲೆ ಸುಮಾರು 5-6 ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದರೆ ಚಾಮರಾಜನಗರ ಇತಿಹಾಸದಲ್ಲೇ ಏನು ಬದಲಾವಣೆ ಆಗಿಲ್ಲ. ಯಾವುದೇ ಉಸ್ತುವಾರಿ ಮಂತ್ರಿಗಳು ಹೊರಗಡೆಯಿಂದ ಬಂದು ಬೇಜವಾಬ್ದಾರಿಯಿಂದ ನಡೆದು ಜಿಲ್ಲೆಯನ್ನು ತೊಂದರೆಗೆ ಸಿಲುಕಿದ್ದಾರೆ. ಹಿಂದಿನ ಸರ್ಕಾರದಲ್ಲೂ ಅದೇ ರೀತಿಯಾಗಿದೆ. ಚಾಮರಾಜನಗರದಲ್ಲಿ ಆಷಾಢ ಮಾಸದಲ್ಲಿ ನಡೆಯುವ ಇತಿಹಾಸ ಪ್ರಸಿದ್ಧ ಚಾಮರಾಜೇಶ್ವರ ರಥೋತ್ಸವ ನಡೆದಿದೆ. ರಥೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗವಹಿಸಬೇಕಿತ್ತು. ಎಲ್ಲೋ ಕುಳಿತು ಫೋನ್ ಮೂಲಕ ಅಧಿಕಾರಿಗಳಿಗೆ ಸೂಚನೆ ನೀಡುವ ಬೇಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಬದಲಾಯಿಸಬೇಕು ಎಂದು ಒತ್ತಾಯಿಸಿದರು. ಚಾಮರಾಜನಗರ ಜಿಲ್ಲಾಭಿವೃದ್ಧಿಗೆ ಜಿಲ್ಲೆಯವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು. ಅದರಲ್ಲೂ ಹಿಂದುಳಿದ ವರ್ಗಗಳಿಂದ ಗೆದ್ದಿರುವ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿರು ಇದ್ದಾರೆ. ಅವರನ್ನಾದರೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರೆ ಒಂದಿಷ್ಟು ಜಿಲ್ಲೆಯ ಅಭಿವೃದ್ಧಿಯಾಗುತ್ತದೆ. ಅವರು ದಿನನಿತ್ಯ ಸಾರ್ವಜನಿಕರಿಗೆ ಕೈಗೆ ಇಲ್ಲೇ ಸಿಗುವುದರಿಂದ ಅವರು ಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯ ಮಾಡಲಿದ್ದಾರೆ. ಹಾಗಾಗಿ ಅವರನ್ನು ಸಚಿವರನ್ನಾಗಿ ನೇಮಿಸಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೆಲಂಬಳ್ಳಿ ಸೋಮನಾಯಕ ಒತ್ತಾಯಿಸಿದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯಾಗಿ ಸುಮಾರು ಒಂದು 3-4 ಜನ 5 ಜನ ಉಸ್ತುವಾರಿ ಮಂತ್ರಿಗಳು ಚೇಂಜ್ ಆಗಿದ್ದಾರೆ. ಚಾಮರಾಜನಗರದ ಇತಿಹಾಸದಲ್ಲಿ ಏನೂ ಚೇಂಜ್ ಆಗಿಲ್ಲ. ಚಾಮರಾಜನಗರ ಜಿಲ್ಲೆ ಆಗಿದೆ ಮತ್ತು ಚಾಮರಾಜನಗರ ಜಿಲ್ಲೆಯ ಇತಿಹಾಸದಲ್ಲಿ ಏನೂ ಚೇಂಜ್ ಆಗಿಲ್ಲ. ಯಾವುದೇ ಉಸ್ತುವಾರಿ ಮಂತ್ರಿಗಳು ಬಂದವರು ಹೊರಗಡೆಯಿಂದ ಬಂದಂಥ ಮಂತ್ರಿಗಳು ಬೇಜವಾಬ್ದಾರಿತನದಿಂದ ನಡೆದು ನಮ್ಮ ಜಿಲ್ಲೆನ ತೊಂದರೆ ಸಿಕ್ಕಿಸಿದ್ದಾರೆ. ಅದೇ ಥರ ಇವತ್ತನ್ನು ಈ ಸರ್ಕಾರ ಇದ್ದು ಈ ಸರ್ಕಾರದಲ್ಲೂ ಸಹ ಅದೇ ಥರ ಆಗಿದೆ. ಬಟ್ ಮೊನ್ನೆ ಚಾಮರಾಜನಗರದ ಇತಿಹಾಸದಲ್ಲಿ ಒಂದು ಬುಡದಲ್ಲಿ ಬರೆಯುವಂಥ ಜಾತ್ರೆ ನಡೆದಿದೆ. ಆ ಜಾತ್ರೆಗೆ ಬಂದು ಗೌರವಯುತವಾಗಿ ಜಾತ್ರೆಯಲ್ಲಿ ನಿಂತ್ಕೊಂಡು ಪೂಜೆ ಸಲ್ಲಿಸಬೇಕಾಗಿತ್ತು. ವಿತ್ ಅದರ ಕಾರ್ಯಕ್ರಮಗಳನ್ನು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಆಫೀಸರ್ಗಳ ಮೇಲೆ ಒತ್ತಡ ಏರಿ ಎಲ್ಲ ಕ್ಲೀನಾಗಿ ನಡೆಸ್ಕೊಂಡು ಹೋಗ್ಬೇಕಾಗಿತ್ತು ಅಂತಿದ್ರೆ. ಆದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹೇಳೋದು, ಫೋನ್ ಇದೆ ಅಂತ ಹೇಳೋದು, ಇಂಥ ಬೇಜವಾಬ್ದಾರಿ ಮಂತ್ರಿನ ಕೂಡಲೇ ತೆಗಿಬೇಕು ಅಂತೇಳಿ ನನ್ನ ಒತ್ತಾಯ. ಚಾಮರಾಜನಗರ ಜಿಲ್ಲೆಯಲ್ಲಿ ಇರೋಂಥವ್ರನ್ನ ಯಾರು ಮಾಡಿದ್ರೆ, ಅದರಲ್ಲೂ ಎಸ್ಪೆಷಲಿ ಬ್ಯಾಕ್ವರ್ಡ್ಲಿಂದ ಗೆದ್ದಿರೋ ಅಂಥವ್ರು, 4 ಬಾರಿ ಗೆದ್ದಿರೋ ಅಂಥವ್ರು ಪುಟ್ಟರಂಗ ಶೆಟ್ಟರ್ ಇದ್ದಾರೆ. ಪುಟ್ಟರಂಗ ಶೆಟ್ಟರ್ನ ಈ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ಮಾಡಿದ್ರೆ ಈ ಜಿಲ್ಲೆಯವರು ಎದುರಿಸ್ತಾರ. ಅವ್ರನ್ನ ಜಿಲ್ಲೆ ಜನಕ್ಕಾಗಿ ಎದುರ್ಕೊಂಡು ನಾನು ಇಲ್ಲಿ ಓಡಾಡಬೇಕು, ನಾನು ಇಲ್ಲಿ ಜನ ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿ ಇರ್ತದೆ. ಅದಾದ್ಮೇಲೆ ದಿನನಿತ್ಯ ಇಲ್ಲೇ ವಾಸ ಮಾಡೋದ್ರಿಂದ, ಅವರು ಅವಕಾಶ ಬಂದಾಗಲೆಲ್ಲ ಇಲ್ಲೇ ಇರೋದ್ರಿಂದ ಅವರ ಜವಾಬ್ದಾರಿಯುತವಾಗಿ ಈ ಜಿಲ್ಲೆಯಲ್ಲಿ ಏನಾದ್ರು ಕೆಲಸಗಳು ಆಗ್ಬೋದೇನೋ ಅಂತ ಬಯಸಿದ್ದೇನೆ. ಅದು ನನ್ನ ವೈಯಕ್ತಿಕವಾಗಿ ಹೇಳೋಂಥ ವಿಚಾರವಾಗಿರುತ್ತೆ ಇದು. ಬಟ್ ಆದರೆ ಚಾಮರಾಜನಗರ ಉದ್ಧಾರ ಆಗಬೇಕಾದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಗೆದ್ದವರೇ ಮಂತ್ರಿಗಳಾಗಬೇಕು, ಚಾಮರಾಜನಗರದ ಗೆದ್ದವರೇ ಮಂತ್ರಿಯಾಗಿ ಉಸ್ತುವಾರಿ ಆಗಬೇಕು ಅಂತನೋ ಅದು ನನ್ನ ಬಯಕೆ. ಬಟ್ 100ಕ್ಕೆ 100 ಆ ಥರ ಆದರೆ ನಮ್ಮ ಜಿಲ್ಲೆ ಇವ್ರನ್ನ ಎದುರಿಸ್ಬೋದು. ಯಾವುದೇ ಸರ್ಕಾರದವ್ರು ಬಂದರೂ ನಮ್ಮ ಜನ ಎದುರಿಸ್ಬೋದು. ಇಲ್ಲ ಅಂತಂದ್ರೆ ಈ ಪಿರಿಯಾಪಟ್ಟಣದಿಂದ ಬಂದರು ಅವ್ರ ಪಡೆಗೆ ಅವ್ರು ಹೋಯ್ತಾರೆ, ಎಲ್ಲೋ ಬಂದರು ಎಲ್ಲೋ ಹೋದ್ರು, ಎಲ್ಲ ಕೂತಿದ್ರು ಹೋಯ್ತಾರೆ. ಇಂಥ ಮಂತ್ರಿಗಳು ನಮ್ಮ ಬೇಡ ಅಂತೇಳಿ ಕೂಡಲೇ ಈ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಡು ಈ ಉಸ್ತುವಾರಿ ಮಂತ್ರಿನ ಚೇಂಜ್ ಮಾಡಿ ಚಾಮರಾಜನಗರದಲ್ಲಿರೋಂಥವ್ರನ್ನ ಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಒತ್ತಾಯ. ಕೆಲಂಬಳ್ಳಿ ಸೋಮನಾಯಕ.